ಹೋಟೆಲಲ್ಲಿ ಊಟ ಮಾಡಬೇಕಾಗಿದ್ದಂಥ ವಿದ್ಯಾರ್ಥಿಗಳು ಡಿಶುಮ್ ಫೈಟ್ಗೆ ಇಳಿದಿದ್ರು. ಕಾರಣ ಏನು? ಹುಡುಗಿ ವಿಚಾರಕ್ಕೆ. ಸೊ ರಾಮನಗರದಲ್ಲಿ ಹೋಟೆಲ್ನಲ್ಲಿ ಒಂದು ಹುಡುಗಿಯ ವಿಚಾರಕ್ಕೆ ಡಿಶುಮ್ ಫೈಟ್ ನಡೆದಿದೆ. ಯುವಕ ಯುವತಿ ಊಟ ಮಾಡ್ತಿದ್ದ ವೇಳೆ ಏಕಾಏಕಿ ಗ್ಯಾಂಗ್ ಒಂದು ನುಗ್ಗಿ ಇವರ ಮೇಲೆ ಅಟ್ಯಾಕ್ ಮಾಡೋಕೆ ಮುಂದಾಗುತ್ತೆ. ರಾಮನಗರದ ಐಜೂರು ಬಳಿಯ ಹೋಟೆಲಲ್ಲಿ ನಡೆದಿರುವಂತಹ ಘಟನೆ ಇದು. ಆದರೆ ಈ ಗ್ಯಾಂಗ್ ಯಾವಾಗ ಒಳಗಡೆ ನುಗ್ಗಿ ಹಲ್ಲೆ ಮಾಡೋಕೆ ಮುಂದಾಗುತ್ತೋ ಆಗ ಈ ಗ್ಯಾಂಗ್ಗೆ ಹೆದರದೆ ತನ್ನ ಜೊತೆಗಿದ್ದಂಥ ಯುವಕನನ್ನ ಸ್ವತಃ ಯುವತಿನೇ ರಕ್ಷಣೆ ಮಾಡಿದ್ದಾಳೆ. ಕೂಡಲೇ ಇಬ್ಬರನ್ನು ಕೂಡ ಸಮಾಧಾನ ಪಡಿಸಿ ಹೋಟೆಲ್ನ ಸಿಬ್ಬಂದಿ ಕಳಿಸಿದ್ದಾರೆ. ಇನ್ನು ಪೊಲೀಸರು ಬರ್ತಾ ಇದ್ದಂತೆ ಆ ಸ್ಥಳದಿಂದ ಎಲ್ಲರೂ ಎಸ್ಕೇಪ್ ಆಗಿದ್ದಾರೆ. ಇದು ಆ ಹೋಟೆಲ್ನ CCTV ದೃಶ್ಯ. ಈಗ ಮೇಲ್ನೋಟಕ್ಕೆ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ಹುಡುಗಿ ವಿಚಾರಕ್ಕೆ ಈ ಒಂದು ಕಿರಿಕಾಗಿದೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಏಕಾಏಕಿ ಇಬ್ಬರು ಊಟ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಯುವಕ ಯುವತಿ ಊಟ ಮಾಡ್ತಾ ಇದ್ದಂಥ ವೇಳೆ ಒಂದು ಗ್ಯಾಂಗ್ ನುಗ್ಗುತ್ತೆ, ಜೊತೆಗೆ ಹುಡುಗನ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗುತ್ತೆ. ಆದರೆ ಪ್ರತಿರೋಧ ವ್ಯಕ್ತಪಡಿಸೋದು ಹುಡುಗ ಅಲ್ಲ, ಹುಡುಗಿ. ಅದನ್ನು ಗಮನಿಸ್ತಾ ಇದ್ದೀರಿ. ಸ್ವತಃ ಹುಡುಗಿನೇ ಮುಂದೆ ನಿಂತ್ಕೊಂಡು ಆ ಯುವಕನನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನ ಮಾಡ್ತಾಳೆ. ಸೊ ಯಾವಾಗ ಇದೆಲ್ಲ ವಿಕೋಪಕ್ಕೆ ಹೋಗುತ್ತೆ ಅನ್ನುವಂಥ ಸುಳಿವು ಹೋಟೆಲ್ನ ಸಿಬ್ಬಂದಿಗೆ ಸಿಕ್ತೋ ಆಗ ಸಿಬ್ಬಂದಿ ಎಲ್ಲರನ್ನು ಕೂಡ ಸಮಾಧಾನ ಪಡಿಸಿ ತಿಳಿಗೊಳಿಸುವಂಥ ಕೆಲಸವನ್ನ ಮಾಡ್ತಾರೆ ಆ ಪರಿಸ್ಥಿತಿಯನ್ನು. ಆದರೆ ಪೊಲೀಸರು ಸ್ಥಳಕ್ಕೆ ಬರ್ತಾ ಇದ್ದಂತೆ ಎಲ್ಲರೂ ಆ ಸೀನ್ ಖಾಲಿ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.